ಕನ್ನಡ ಫಲಕ ಕಡ್ಡಾಯ, ಕನ್ನಡ ಉಳಿಸಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು. ಕನ್ನಡವಿಲ್ಲದ ನಾಮಫಲಕಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ ಪುರಂ, ಹೆಬ್ಬಾಳ, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಈ ಪ್ರದೇಶಗಳಲ್ಲಿ ಬೆಂಗಳೂರಿನ ಹಲವೆಡೆ ಈಗ ಕನ್ನಡ ಪರ ಹೋರಾಟಗಾರರ ಕಿಚ್ಚು ಜೋರಾಗಿರುವಂಥದ್ದು. ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಬೇಕು, ಕನ್ನಡವಿಲ್ಲದೆ ನಾಮಫಲಕಗಳ ವಿರುದ್ಧ, ಕನ್ನಡವಿಲ್ಲದ ನಾಮಫಲಕಗಳ ವಿರುದ್ಧ, ಅನ್ಯ ಭಾಷೆಯ ನಾಮಫಲಕಗಳ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ದಿರುವಂಥದ್ದು. ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ರೊಚ್ಚಿಗೆದ್ದಿದ್ದಾರೆ. ಕನ್ನಡ ಪರ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕಣ್ಣಿಗೆ ಕಾಣಿಸುವಂಥ ಬೇರೆ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬಿಬಿಎಂಪಿ ಒಂದು ಗಡುವನ್ನ ಕೊಟ್ಟಿದೆ, ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಕಾರಣ ಏನಂದ್ರೆ, ಒಂದೇ ಒಂದು ನಾಮಫಲಕವನ್ನ ತೆರವುಗೊಳಿಸಲಿಕ್ಕೆ 20 ದಿನ ಗಡುವು ಯಾಕೆ? ಬಿಬಿಎಂಪಿ ಅವರಿಗೆ ನೇರ ಪ್ರಶ್ನೆ. ಈ ಗೈಡ್ಲೈನ್ಸ್ ಅನ್ನ ಯಾರು ಜಾರಿ ಮಾಡಿದ್ದಾರೆ ಅವರಿಗೆ. ಯಾಕಂದ್ರೆ ಕನ್ನಡ ನಾಮಫಲಕ ಕಡ್ಡಾಯವನ್ನ ಮಾಡಬೇಕು ಅಂತ 60% ಕನ್ನಡ ಬಳಕೆ ಮಾಡಬೇಕು ಅಂತ ಗೈಡ್ಲೈನ್ಸ್ ತಂದಿದ್ರ. ಖುಷಿ ಆದ್ರೆ ಗಡುವು ಏನಕ್ಕೆ? ಒಂದೇ ಒಂದು ನಾಮಫಲಕವನ್ನ ತೆರವುಗೊಳಿಸಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಗಡುವನ್ನ ಕೊಟ್ಟಿರೋದು ಯಾಕೆ? ನಿಮಗೆ ಅವರಿಂದ ಏನಾದರೂ ಕಮಿಷನ್ ಬಂದಿಲ್ವಾ, ತೆರಿಗೆ ಬಂದಿಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ಬೇಕೀಗ. 1 ತಿಂಗಳ ಅವಧಿ, ಇನ್ನೂ 20 ದಿನ ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ 20 ದಿನಗಳವರೆಗೆ ಅವಕಾಶವನ್ನ ಕೊಡಲಾಗಿದೆ. ಇದರ ನಡುವೆ ಕನ್ನಡ ಪರ ಹೋರಾಟಗಾರರು ಕೂಡ ರೊಚ್ಚಿಗೆದ್ದಿರುವಂಥದ್ದು. ಇವತ್ತು ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಬೃಹತ್ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ. ಸಾದಹಳ್ಳಿ ಗೇಟ್ನಿಂದ ಆರಂಭವಾಗಿರುವಂಥದ್ದು ಬೃಹತ್ ಮೆರವಣಿಗೆ. ಒಂದು ಕಡೆ ಬೃಹತ್ ಮೆರವಣಿಗೆ ನಡೀತಾ ಇದ್ದಾರೆ, ಮತ್ತೊಂದು ಕಡೆ ಬೆಂಗಳೂರಿನ ವಿವಿಧ ಎಡೆ ನಾನಾ ಭಾಗಗಳಲ್ಲಿ ಪ್ರಮುಖವಾಗಿ ಪ್ರಮುಖ ರಸ್ತೆಗಳಲ್ಲೂ ಕೂಡ ಈಗ ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಇರ್ಬೋದು, ಎಂಜಿ ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಈ ಪ್ರದೇಶಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಬೇರೆ ಭಾಷೆಯಲ್ಲಿ ಇರುವಂಥ ನಾಮಫಲಕಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಇವರನ್ನು ತಡೆಯುವ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಕ್ಕೆ ಮುಂದಾಗಿರುವಂಥದ್ದು, ತಡೀತಿದ್ದಾರೆ. ಹೀಗಾಗಿ ಒಂದಿಷ್ಟು ಮಾತಿನ ಚಕಮಕಿ ನಡೀತಾ ಇದೆ. ಮತ್ತೊಂದು ಕಡೆ ಕನ್ನಡ ಪರ ಘೋಷಣೆಗಳನ್ನು ಮೊಳಗಿಸ್ತಾ ಇರುವಂಥದ್ದು. ಮುಖ್ಯಮಂತ್ರಿ ಚಂದ್ರ ಅವರು ಹೇಳ್ತಾ ಇದ್ರು, ಯಾಕೆ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಬಂದಿದೆ ಅಂದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ. ಇದಕ್ಕೆ ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಪ್ರತಿ ಬಾರಿ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಬೇಕು ಅಂತ ಹೋರಾಟ ಮಾಡೋದಿದೆಯಲ್ವಾ, ಇದೇ ಒಂದು ರೀತಿಯಾಗಿ ಬೇಸರದ ಸಂಗತಿಯಾಗುತ್ತೆ. ನಮ್ಮ ಭಾಷೆಯನ್ನ ನಾವು ಉಳಿಸ್ಲಿಕ್ಕೆ ಹೋರಾಟವನ್ನ ಮಾಡಬೇಕು ಅಂದ್ರೆ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅನ್ನೋ ಪ್ರಶ್ನೆ. ಅದೇ ತಮಿಳುನಾಡಲ್ಲಿ ತಗೊಳ್ಳಿ, ಅಲ್ಲಿ ಯಾವ ರೀತಿಯಾಗಿ ಭಾಷಾಭಿಮಾನ ಇದೆ. ಆಂಧ್ರ ಪ್ರದೇಶ ತಗೊಳ್ಳಿ, ಆಂಧ್ರ ಪ್ರದೇಶದಲ್ಲಿ ಭಾಷೆಯ ವಿಚಾರವಾಗಿ ಒಂದು ಪಕ್ಷವನ್ನ ಹುಟ್ಟು ಹಾಕಿದ್ರು, ಅಧಿಕಾರವನ್ನ ನಡೆಸಿದ್ರು. ತಮಿಳುನಾಡಲ್ಲೂ ಕೂಡ ಅದೇ ನಡೀತಾ ಇದೆ. ಅದು ಕರ್ನಾಟಕಕ್ಕೆ ಬಂದ್ರೆ ಆ ರೀತಿಯ ಪರಿಸ್ಥಿತಿ ಇದೆಯಾ ಅಂದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ರಾಜಕೀಯ ಪಕ್ಷಗಳಲ್ಲಿ, ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಕೊರತೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಆಳ್ವಿಕೆಯಿಂದ ರಾಷ್ಟ್ರೀಯ ಪಕ್ಷಗಳಲ್ಲಿ ಇರುವಂತಹ ನಾಯಕರು ಕೇವಲ ಮತ ರಾಜಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವ ಈ ಬಗ್ಗೆ ಮಾತಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರು ದೊಡ್ಡರಂಗೇಗೌಡರು ದೂರವಾಣಿ ಸಂಪರ್ಕದಲ್ಲಿ ಇರುವಂತದ್ದು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈಗ ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಇದಕ್ಕೆ ನಿಮಗೆ ಬೆಂಬಲ ಇದೆಯಾ ಅಂತ ಫಸ್ಟ್ ರಿಯಾಕ್ಷನ್? ಸಂಪೂರ್ಣ 100ಕ್ಕೆ 100 ಪಟ್ಟು ಬೆಂಬಲ ನನ್ನದು. ಸರ್, ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಬಿಬಿಎಂಪಿ ನಿನ್ನೆ ತಾನೇ ಒಂದು ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಏನು ನಾಮಫಲಕಗಳನ್ನ ಕಡ್ಡಾಯಗೊಳಿಸಬೇಕು, 60% ಇರಬೇಕು ಅಂತ. ಇದಕ್ಕೆ ಫೆಬ್ರವರಿ 18ನೇ ತಾರೀಕುವರೆಗೂ ಅಂದ್ರೆ 20 ದಿನ ಗಡುವು ಕೊಟ್ಟಿರುವಂತದ್ದು. ಯಾವ ಕಾರಣಕ್ಕಾಗಿ ಈ ಗಡುವು ಬೇಕಿತ್ತು? ಒಂದು ನಾಮಫಲಕವನ್ನ ತೆರವುಗೊಳಿಸಲಿಕ್ಕೆ 18-20 ದಿನ ಬೇಕಿತ್ತಾ ಅಂತ, ಗಡುವು ಬೇಕಿತ್ತಾ? ಗಡುವು ಹಾಕ್ಬೇಕು, ಗಡುವು ಬೇಕಾಗಿಲ್ಲ. ಅದು ಯಾವ ಕಾರಣ? ಇಲ್ಲಿ ಪ್ರಶ್ನೆ ಏನು ಸರ್, ಇಲ್ಲಿ ಯಾವ ಕಾರಣಕ್ಕೆ ಗಡುವನ್ನ ಕೊಟ್ಟಿದ್ದಾರೆ ಇವರು ಅಂತ? ಯಾಕಂದ್ರೆ ಒಂದೇ ಒಂದು ನಾಮಫಲಕವನ್ನ ರಿಲೀಸ್ ಮಾಡ್ಬೇಕಲ್ಲ, ತೆರವುಗೊಳಿಸಬೇಕು ಅಂದ್ರೆ ಕೇಳ್ಬೇಕು ನೀವು. ಯಾರು ಗಡುವನ್ನ ಕೊಟ್ರೋ ಅವ್ರನ್ನ ಕೇಳ್ಬೇಕು ನೀವು.
ನಾನು ಒಬ್ಬ ಕನ್ನಡಿಗನಾಗಿ ಹೇಳೋದು ಇಷ್ಟೇನೆ, ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು. ಸರ್, ಇದು ಸಾಕಷ್ಟು ದಿನಗಳಿಂದ ಹೋರಾಟ ಮುಂದುವರೆದಿದೆ. ಇಲ್ಲಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೋಬೋದಿತ್ತು ಈ ವಿಚಾರದಲ್ಲಿ ಅಂತ? ಕಡ್ಡಾಯ ಮಾಡುತ್ತೆ ಅಷ್ಟೇ, ಅನ್ವಯ ಮಾಡ್ತೀವಿ. ಇಲ್ಲಿ ಸರ್ಕಾರದ ಅದರಲ್ಲಿ ಯಾರು ನಾಮಫಲಕ ಹಾಕಿರಲ್ಲ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ದೊಡ್ಡ ದೊಡ್ಡ ಅಂಗಡಿಗಳು, ದೊಡ್ಡ ದೊಡ್ಡ ನಿಯಾನ್ ಶೈನ್ಗಳು ಇರುವಂತಹ ಫಲಕಗಳಿದೆಯಲ್ಲ, ಅವರೆಲ್ಲ ನಿಯಮ ಉಲ್ಲಂಘಿಸಿದ್ರೆ ಅವರಿಗೆ ಕೊಟ್ಟಿರುವಂತ ಅನುಮತಿಯನ್ನ ಕಿತ್ ಹಾಕ್ಬೇಕು. BBMP-ನವ್ರು ಮಾಡ್ಬೇಕಾದ ಕೆಲಸ ಅದು. ಸರ್, ಇಲ್ಲಿ ಆಗ್ತಾನೆ ಮುಖ್ಯಮಂತ್ರಿ ಚಂದ್ರ ಅವರು ಮಾತನಾಡ್ತಿದ್ರು. ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಪ್ರಾದೇಶಿಕ ಪಕ್ಷಗಳಲ್ಲಿ ಇಲ್ಲದೆ ಇರೋದು ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರದೇ ಇದಕ್ಕೊಂದು ಕಾರಣ ಅಂತ, ಅದು ಒಂದು ಕಾರಣ ಅಂತ ಈ ರೀತಿಯ ಪರಿಸ್ಥಿತಿಗೆ. ಅವ್ರ ಮುಖ್ಯಮಂತ್ರಿ ಚಂದ್ರು ನಾನಲ್ವಲ್ಲ, ದೊಡ್ಡರಂಗೇಗೌಡ ನಿರ್ಣಯ ಬೇರೆ. ನಾನು ಹಿಂದೆ ಈ ಸಮಿತಿಯಲ್ಲಿದ್ದೆ. ಮಹಾತ್ಮ ಗಾಂಧಿ ರಚನೆಯಲ್ಲಿ ಒಬ್ಬ ಫಲಕ ಹಾಕಿರ್ಲಿಲ್ಲ, ಕನ್ನಡದ ಫಲಕನೇ ಇರ್ಲಿಲ್ಲ. ಅವ್ರಿಗೆ ನಾವು 500 ರೂಪಾಯಿ ದಂಡ ಹಾಕಿದ್ರೆ 500 ಏನ್ರಿ 10,000 ರೂಪಾಯಿ ದಂಡ ಕಟ್ತೀನಿ ಹೋಗಿ ಅಂತ ಅಂದ. ಅಂತವ್ರಿಗೆ ಅಂತ ಮಂಡುವಾದಿಗಳನ್ನ ಮೊದಲು ಅವ್ರಿಗೆ ಕೊಟ್ಟಿರುವಂತ ಅನುಮತಿಯನ್ನ ಕಿತ್ತಾಕ. ಸರ್ಕಾರ ಯಾವ್ದನ್ನ ಕೊಟ್ಟಿರ್ತಾರೋ ಅದನ್ನ ಅನುಮತಿಯನ್ನ ಕಿತ್ತಾಕ, ಲೈಸೆನ್ಸ್ ಕಿತ್ತಾಕ್ಬೇಕು ಅಂತ ಅರ್ಥ. ಸರ್, ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ನೀವು ಕೂಡ ಹೇಳ್ತಾ ಇದ್ದೀರಾ 10,000 ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ರೆ, ಇಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆನಾ ಅಥವಾ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ? ನಮ್ಮ ಆಳವರು ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿರೋದಕ್ಕೆ ಇದು ಕಾರಣ ಆಗಿದೆಯಾ ಅಂತ? ಕನ್ನಡಿಗರ ಔದಾಸೀನ್ಯ. ಯಾರ ಮೇಲೆ ಯಾಕೆ ತಲೆಗೆ ಕಟ್ತೀರ ಬೇರೆಯವ್ರ ತಲೆಗೆ? ಕನ್ನಡಿಗರು ನಾವು ಸರಿಯಾಗಿ ಇದ್ದಿದ್ರೆ, ನಾವು ಕಾಲಕ್ಕೆ ಸರಿಯಾಗಿ ನಾವು ನಿಯಮಗಳನ್ನ ಕೇಳಪ್ಪಿದ್ದಿದ್ರೆ ಅದರ ರೀತಿನೇ ಬೇರೆ ಇರ್ತಾ ಇತ್ತು. ಈಗೆಲ್ಲ ಬೆಳೆಯೋಕ್ ಬಿಟ್ಬಿಟ್ಟು ಬೇರುಗಳು ಭದ್ರವಾಗಿ ಆಲದ ಮರ ತರ ಎಲ್ಲ ಬೆಳ್ಕೊಂಡ್ ಕೂತಿದ್ದಾರೆ. ಈಗ ನೀವು ಕತ್ತರಿಸಕ್ ಹೋದ್ರೆ ಒಂದ್ ಕತ್ತರಿಸಿದ್ರೆ ಇನ್ನೊಂದು ಬೀಳಲು 100 ಆಗುತ್ತೆ. ದೊಡ್ಡ ಆಲದ ಮರ ತರ ಬೆಳೆದು ಬಿಟ್ಟಿದ್ದಾರೆ ಎಲ್ಲ, ಒಬ್ಬೊಬ್ಬರು ಕೂಡ. ಯಾರು ಕನ್ನಡದ ಹಿತ ಚಿಂತನೆ ಮಾಡ್ಬೇಕೋ ಅವರೇನೆ ಕನ್ನಡಾಭಿಮಾನ ಪ್ರಕಟ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಹಲೋ ಸರ್, ಇಲ್ಲಿ ನಮ್ಮ ಕನ್ನಡಿಗರ ಔದಾರ್ಯ ಇದೆಯಲ್ವಾ, ನಾವು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗೋದು, ವಿಶಾಲ ಹೃದಯ ಇದೆಯಲ್ವಾ, ಇದೇ ನಮ್ಗೆ ತೊಡಕಾಗ್ತಿದ್ಯಾ ಅಂತ? ಆ ಓಲೈಕೆನೆ ಬೇಡ ರೀ, ಓಲೈಕೆನೆ ಬೇಡ. ನಾವು ಸಾಕಷ್ಟು ಹೆಗಲು ಕೊಟ್ಟು ನಮ್ಮ ಭುಜದ ಮೇಲೆಲ್ಲ ಕೂತ್ಕೊಂಡು ಈಗ ಅಂಗಳಕ್ಕೆ ಬಂದವರು, ಜಗಲಿಗೆ ಬಂದವರು ಈಗ ಒಳಗಡೆನೆ ಬಂದು ಕೂತ್ ಬಿಟ್ಟಿದ್ದಾರೆ, ನಮ್ಮನ್ನೇ ಹೊರಗಡೆ ಓಡಿಸ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಒಳ್ಳೇದಲ್ಲ ಸರ್. ಈ ರೀತಿಯ ಓಲೈಕೆಗೆ ರಾಜಕಾರಣಿಗಳು ಕಾರಣ ಆಗಿದಾರ, ಇಲ್ಲ ಸರ್ಕಾರಗಳು ಏನ್ ರಾಜಕಾರಣಿಗಳನ್ನು ಅಂದು ಏನ್ ಮಾಡ್ತಿರ್ತೀವಿ ನೀವು? ರಾಜಕಾರಣಿಗಳು ಏನ್ ಮಾಡ್ತೀರಾ? ರಾಜಕಾರಣಿಗಳನ್ನ ಅನ್ನೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಥವಾ ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರ ಯಾವುದು ನ್ಯಾಯಾಲಯಗಳು ಸರಿಯಾದ ತೀರ್ಪನ್ನ ಕೊಡಬೇಕು, ಸರಿಯಾದ ತೀರ್ಪನ್ನು ಕೊಟ್ಟು ಕನ್ನಡ ಪರವಾಗಿರ್ಬೇಕು, ಕನ್ನಡ ಪರವಾಗಿರ್ಬೇಕು, ಕನ್ನಡ ಪರವಾಗಿರ್ಬೇಕು ಸರ್. ಹಾಗಾದ್ರೆ ಈ ರೀತಿ ಪರಿಸ್ಥಿತಿ ಇದ್ರೆ ನಮಗಾಗಿ, ನಮ್ಮ ನೆಲ ಮತ್ತು ಜಲ ಮತ್ತೆ ಭಾಷೆಗಾಗಿ ನಿರಂತರವಾಗಿ ಹೋರಾಟ ನಡೆಸ್ತಾನೆ ಇರ್ಬೇಕಾ? ಕನ್ನಡಿಗರ ಪರಿಸ್ಥಿತಿ ಇದೇನಾ ಅಂತ ಒಬ್ಬ ಹಿರಿಯ ಸಾಹಿತಿಗಳಾಗಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಒಂದ್ಸರಿ ಬೃಹತ್ ಆಂದೋಲನ ಆಗಲಿ, ಈ ಸರಿ ಒಂದ್ಸರಿ ಬೃಹತ್ ಆಂದೋಲನ ಆಗಲಿ, ರಾಜ್ಯಾದ್ಯಂತ ಅದು ಬೃಹತ್ ಆಂದೋಲನ ಆಗಲಿ. ಸರ್, ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇಡೀ ಕರ್ನಾಟಕದ ಮಂದಿ ಕನ್ನಡ ಪರ ಹೋರಾಟಗಾರರು ಏನ್ ಮಾಡ್ಬೇಕು ಅನ್ಸುತ್ತೆ? ಬ್ಯಾಕ್ ಸೈಡ್. ಥ್ಯಾಂಕ್ ಯು. ಹಲೋ
ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ರಾಜನೀಶ್ ಜೊತೆ ಮಾತನಾಡಿದ್ದಕ್ಕೆ. ಹಲೋ ಹೇಳಿ ಸರ್, ಈ ರೀತಿಯ ಪರಿಸ್ಥಿತಿ ಇದ್ದಾಗ ರಾಜ್ಯದ ಮಂದಿ ಏನ್ ಮಾಡಬೇಕು ಅಂತ, ಕನ್ನಡಿಗರು ಅಂತ, ಇದೇ ರೀತಿ ಮುಂದುವರೆದ್ರೆ ಹೇಗೆ ಅಂತ? ನೈರಾಶ್ಯದ ಪುಟದಲ್ಲಿ ಬೀತಾ ಇದ್ದೀವಿ. ಸಲಿಗೆ ನಮ್ಮ ಸಲಿಗೆ ಎಲ್ಲಿ ಅಂದ್ರೆ ನಿನ್ ಪ್ರೀತಿ ನನ್ನ ಪ್ರಾಣ ತಿಂತು ಅಂತ. ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಹ್ಮ್. ಹಾ ಸರ್, ನಾವು ಎಷ್ಟು ವಿಶಾಲವಾಗಿದ್ದೀವಿ, ಎಲ್ಲರೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು. ಈಗ ಅದ್ ಮನೋಭಾವದಿಂದಲೇ ಈ ರೀತಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಜಾಸ್ತಿ. ವಿಷಯಕ್ಕೆ ನೀವು ಈಗ ಬಂದ್ರಿ. ನಮ್ಮ ಔದಾರ್ಯ ನಮ್ಮನ್ನ ಈ ಸ್ಥಿತಿಗೆ ತಳ್ಳಿದೆ. ಹೌದೌದು. ಈ ಕಡೆ ಈಗ ಇದನ್ನ ಹೋರಾಟದಿಂದ ಇನ್ನೇನ್ ಮಾಡ್ಬೋದು ಅಂದ್ರೆ ಬಾಣಲೆಯಿಂದನ ಬೆಂಕಿಗೆ ಬಿದ್ದಂಗಾಯ್ತು ಅಷ್ಟೇ. ಆದ್ರೆ ಹೋರಾಟ ಆಗ್ಬೇಕು. ಹಾ ಸರ್, ಜಾಗೃತಿ ಮೂಡಬೇಕು. ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಬೇಕು. ನಾವು ಕನ್ನಡ ಪರವಾಗಿರ್ಬೇಕು. ಹೌದು ಸರ್, ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್ ರಾಜನೀಶ್ ಜೊತೆ ಮಾತನಾಡಿದ್ದಕ್ಕೆ.